ಕಂಗ್ರಾಚುಲೇಷನ್. ನಾನು ಫಸ್ಟ್ ಟೈಮ್ ಚಿತ್ರ ಜೊತೆ ಆಕ್ಟ್ ಮಾಡ್ತೀನಿ. ಏ ಗೋವಿಂದ ಎಲ್ಲರೂ ಡೈರೆಕ್ಟರ್ಗಳನ್ನ ಸ್ಯಾಡಿಸ್ಟ್ ಅಂತಾನೆ ಅನ್ಕೋತೀರಾ. ನಮ್ದು ಫೈಟ್ ಮಾಡೋದಾದ್ರೆ ಮಾಡ್ತೀವಪ್ಪ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಶೇಷವಾದ ಎಪಿಸೋಡ್ ಏನಂತಂದ್ರೆ ಮಾಂಗಲ್ಯ ಸೀರಿಯಲ್ನ 150 ಎಪಿಸೋಡ್ಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಸೆಲೆಬ್ರೇಷನ್ಗೆ ಬರ್ತಾ ಇದ್ದಾರೆ ಆ್ಯಂಡ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಇದನ್ನೆಲ್ಲ ನೋಡಬೇಕು ಅಂತಂದರೆ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ. ಯೂಶಲಿ ಶೂಟಿಂಗಿಗೆ ನಾನು ಫಸ್ಟ್ ಬಂದಿರ್ತೀನಿ, ಮಮ್ಮ ಲೇಟಾಗಿ ಬರ್ತಾರೆ, ಬಟ್ ಇವತ್ತು ಇವರೇ ಫಸ್ಟ್ ಬಂದ್ಬಿಟ್ಟಿದ್ದಾರೆ. ಹೆಲೋ. ಮಾಂಗಲ್ಯ ಸೀರಿಯಲ್ನ ರಾಜೇಶ್ವರಿ ಅವರು ಬಂದಿದ್ದಾರೆ ಅಂತ. ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ ಏನು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇವ್ರ ಬ್ಲಾಗಲ್ಲಿ ಬರುತ್ತೆ, ನಾನು ಯೂಟ್ಯೂಬಲ್ಲಿ ಹಾಕ್ತೇನೆ, ನನ್ನ ಬ್ಲಾಗ್ ನೋಡಿ ಆಯ್ತಾ. ಏ ಗೋವಿಂದ ಬರಲಿ. ಸೊ ಇವತ್ತು ಗೋವಿಂದ ಅವ್ರ ಕೈಲಿ ಕೆಲಸ ಮಾಡಿಸ್ತೀರಾ ಮಮ್ಮ ನೀವು? ಇವತ್ತು ಗೆಟ್ ಟುಗೆದರ್, ಸೊ ಎಲ್ಲರೂ ಒಂದೇ. ರಾಜೇಶ್ವರಿ ಅದು ಮನೆಯಲ್ಲಿ ಮಾತ್ರ ಕ್ಯಾರೆಕ್ಟರ್. ಇಸ್ ಅ ವೆರಿ ನೈಸ್ ಸಿಂಗರ್. ಅವರು ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹೇಳ್ತಾರೆ ಮಮ್ಮ. ಸೊ ಹಾಗಾಗಿ ನಾವು ನಮ್ಮ ಇವತ್ತಿನ ಸೆಲೆಬ್ರೇಷನ್ ಅಲ್ಲಿ ಗೋವಿಂದ ಅವ್ರ ಹಾಡನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೋತಾ ಇದೀನಿ. ಫುಲ್ ಇವತ್ತೆಲ್ಲ ಜಾಲಿ ಜಾಲಿ ಜೊತೆಗೆ ನಮ್ಮ ಮೇಡಮ್ ಒಂದು ಸಾಂಗ್ ಆಡ್ತಾರೆ, ನಾನು ಮಮ್ಮ ಡ್ಯಾನ್ಸ್ ಮಾಡ್ತೀವಿ. ಇಲ್ಲ ಮೇಡಮ್ ಸಾಂಗ್ ಆಡ್ತಾರೆ, ನನಗೆ ಗೊತ್ತದು. ಇವತ್ತು ಆಡಿಸ್ತೀನಿ. 20-30 ವರ್ಷಗಳ ಹಿಂದೆನೆ ಮೇಡಮ್ ಅವರು ಡ್ಯಾನ್ಸ್ ನೋಡಿದೀವಿ, ಮೇಡಮ್ ಅವರು ಆಕ್ಟಿಂಗ್ ನೋಡಿದೀವಿ. ಶಿವಣ್ಣಂದು ಯಾವ್ದೋ ವಿಜಯ ಬಂಡನೂರ ಬಂಡರೆ ಎಲ್ಲ ನನ್ನ ಟೈಮ್ ಎಲ್ಲ ಜಾಲಿ ಮಾಡಿದೀವಿ. ಆ ಜಾಲಿನ ಇವತ್ತು ನಮ್ಮ ಅಮ್ಮವ್ರ ಜೊತೆ ನಮ್ಮ ಮ್ಯಾಮ್ ಜೊತೆ ಇವತ್ತು ಜಾಲಿ ಮಾಡ್ತೀವಿ. ನೀವು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಡೈರೆಕ್ಟರ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರೆ. ಸೊ ನಮ್ಮ ಮಾಂಗಲ್ಯ ಟೀಮ್ನ ಕ್ಯಾಪ್ಟನ್ ನವೀನ್ ಸರ್. ಎಲ್ಲರೂ ಡೈರೆಕ್ಟರ್ಗಳನ್ನ ಸ್ಯಾಡಿಸ್ಟ್ ಅಂತಾನೆ ಅನ್ಕೋತೀರಾ, ಆದ್ರೆ ಸ್ಯಾಡಿಸ್ಟ್ ಅಲ್ಲ. ನಮ್ಮ ವರ್ಕ್ಗೋಸ್ಕರ ನಮ್ಮ ಪಾತ್ರ ಈ ಥರ ಏನು ಬೇಕು ಅಂದ್ಕೊಂಡಿರ್ತೀವಿ, ಕ್ಯಾರೆಕ್ಟರೈಸೇಷನ್ ಅದು ಬರೋದಕ್ಕೋಸ್ಕರ, ಟ್ಯೂನ್ ಮಾಡೋದಕ್ಕೋಸ್ಕರ ಹೇಳಿರ್ತೀವಿ. ಸೊ ವಿ ವಾಂಟ್ ಟು ಸಿ ಮೋರ್ ಜಾಲಿಯಸ್ಟ್ ಸೈಡ್ ಆಫ್ ಯುವರ್ಸ್ ಟುಡೇ. ಹಾಡು ಹೇಳೋದಾಗಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು. ಟ್ರೈ ಮಾಡೋಣ. ಇದು ಔಟ್ ಆಫ್ ದ ಸಿಲೆಬಸ್. ಎಸ್. ರೆಡಿಯಾಗಿ ಬಂದಿರಿ ಇವತ್ತು ನವೀನ್ ಸರ್. ಯೂಶಲಿ ಹೀಗೆ ರೆಡಿಯಾಗಿ ಬರ್ತಾರೆ. ನಾವು ಬಿಡಿ ಆರ್ಟಿಸ್ಟ್ಗಳು ನಾವು ಸೀರಿಯಲ್ಗೆ ರೆಡಿ ಆಗ್ತೀವಿ, ಬಟ್ ನಮ್ಮ ಸರ್ ಯಾವ ಥರ ಕಾಂಬಿನೇಷನ್ ಹಾಕೊಂಡು ಬರ್ತಾರೆ ಅಂತ ನಾವು ನೋಡೋದಕ್ಕೆ ಕಾಯ್ತಿರ್ತೀವಿ. ಆಲ್ವೇಸ್ ಯು ವೇರ್ ಸಟಲ್ ಕಲರ್ಸ್, ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಆಲ್ವೇಸ್ ಅಪ್ರಿಶಿಯೇಟ್ ಹಿಮ್ ಫಾರ್ ಕ್ರೆಡಿಟ್ ಎಲ್ಲ ನಾನು ಹೇಳ್ತೀಗ. ಓಕೆ, ಮೈ ವೈಫ್ ಇಸ್ ಮೈ ಲೈಫ್. ನಂದಲ್ಲ ಇದು. ಶೂ ಮಾತ್ರ ಮಗ ಸೆಲೆಕ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ವ್ಲಾಗ್ ಸರ್. ಥ್ಯಾಂಕ್ ಯು. ನಿಮ್ಮ ಜಾಲಿಯೆಸ್ಟ್ ಥ್ಯಾಂಕ್ ಯು. ನಿಮ್ಮ ಜಾಲಿಯೆಸ್ಟ್ ಮತ್ತು ನನಗೆ ಶಾಕ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾರೆ. ಯಾರು ಗೊತ್ತಾ? ನನ್ನದಲ್ಲೇ ನನ್ನ ತಂಗಿ. ನೋಡಿ ಅವರ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ಇವತ್ತು 150 ಎಪಿಸೋಡ್ ಸೆಲೆಬ್ರೇಷನ್ ಆಗ್ತಿದೆ. ವಾಟ್ ಯು ಆರ್ ಫೀಲಿಂಗ್? ತುಂಬಾ ಪ್ರೌಡ್ ಆಗಿ ಫೀಲ್ ಆಗ್ತಿದೆ. ಅದಕ್ಕೆ ತೋಟದ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಹೌದು, ಶೂಟಿಂಗ್ ಶುರುವಾಗಿದ್ದ ಜಾಗದಲ್ಲಿ ನಾವು ಪಾರ್ಟಿ ಮಾಡ್ತಾ ಇದೀವಿ. ಅಂಡ್ ನಿನ್ನ ಔಟ್ಫಿಟ್ ಡೀಟೇಲ್ಸ್ ಕೊಡು. ಔಟ್ಫಿಟ್ ಇದು ನಾನು ಯಾವಾಗ ತಗೊಂಡೆ? ಇಟ್ಸ್ ಅ ಬಾಡಿಕಾನ್ ಡ್ರೆಸ್. ಓಕೆ, ವೇರ್ ಯು ಗಾಟ್ ಇಟ್? ಗೊತ್ತಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಳ ಔಟ್ಫಿಟ್ ಡೀಟೇಲ್ಸ್ ಇವಳಿಗೆ ಗೊತ್ತಿಲ್ಲ. ಸೊ ಇವಳು ಬಟ್ಟೆ ಇವಳ್ದ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಬಟ್ಟೆ ನಂದೆ. ಇದೇ ರೀತಿ ಏನು ಅಖಿಲ ರೆಡಿ ಆಗ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ವಿಕೆಟ್ ನ ಇಂಟ್ರೊಡ್ಯೂಸ್ ಮಾಡೋ ಟೈಮು. ಇವರು ಸೀರಿಯಲ್ ಅಲ್ಲಿ ವಿಜಯ ಅಕ್ಕ ಅನ್ನೋ ಒಂದು ಪಾತ್ರ ಮಾಡ್ತಿದ್ದಾರೆ. ಯೂಶಲಿ ನಿಮ್ಮ ಪಾತ್ರ ನೋಡಿದಾಗ ಆಡಿಯನ್ಸ್ ಮೈಂಡಲ್ಲಿ ಏನು ಬರುತ್ತೆ ಅಂದರೆ, ನಿಮ್ಮ ಮತ್ತು ನಿಮ್ಮ ಗಂಡನ ಪಾತ್ರ ನೋಡಿದಾಗ ಇವರಿಬ್ಬರನ್ನ ಮ್ಯಾಚ್ ಮಾಡಿರೋದು ತುಂಬಾ ಪರ್ಫೆಕ್ಟ್ ಆಗಿದೆ, ಹೈಟ್ ವೈಸ್ ಅಂತೆಲ್ಲ ಅನ್ಸುತ್ತೆ. ನಿಮ್ಗೆ ಇದುವರೆಗೂ ರೆಕಗ್ನಿಷನ್ ಸಿಕ್ಕಿದ್ಯಾ ಮಾಂಗಲ್ಯ ಅಂತ? ಹಾಂ, ನಮ್ಮ ಊರಲ್ಲೆಲ್ಲ ಹೇಳ್ತಿದ್ದಾರೆ. ನಮ್ಮೂರು ಬಂದ್ಬಿಟ್ಟು ಮಂಗಳೂರು, ನಮ್ಮೂರಲ್ಲಿ ಬೆಂಗಳೂರಲ್ಲೂ. And your real name Shilpa. She's a very graceful dancer in Instagram. You can stack her profile. ಏನಂತ ಇದೆ Instagram name? ಶಿಲ್ಪಶ್ರೀ ಆಚಾರ್ಯ. ಶಿಲ್ಪಶ್ರೀ ಆಚಾರ್ಯ ಅಂತ ಇದೆ. ಅಯ್ಯೋ, ಆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದ್ರು, ಇವ್ರ ಕ್ಯಾರೆಕ್ಟರ್ ನೋಡಿದ್ರು ತುಂಬಾನೇ ಡಿಫ್ರೆನ್ಸ್ ಇದೆ. ಅಯ್ಯೋ, ಇದು ಅವ್ರೇನಾ ಅಂತ ಅನ್ಸುತ್ತೆ. ನಿಮ್ಮ ಅಮ್ಮಗೆ ಇಷ್ಟ ಆಯ್ತಾ? ಮಮ್ಮಿಗೆ ಇಷ್ಟ ಆಯ್ತು, ತುಂಬಾ ಆಯ್ತು. ಮಮ್ಮಿ ಯಾವಾಗಲೂ ಹೇಳ್ತಿದ್ರು, ಇಲ್ದಿದ್ರು ನೀನು ಸ್ಟಿಕ್ಕರ್ ಈ ಬ್ಯಾಂಗಲ್ಸ್ ಎಲ್ಲ ಇಡೋದೇ ಇಲ್ಲ, ಬಟ್ ಈ ಸೀರಿಯಲ್ ಇಡ್ತಾ ಇದೆಯಾ ಅಂತಾನೆ. ಖುಷಿ ಆಗ್ತಿದೆ. ಮತ್ತು ಥ್ಯಾಂಕ್ ಯು ನಮ್ಮದು ಡೈರೆಕ್ಟರ್ ನವೀನ್ ಸರ್. ಬಿಕಾಸ್ ಮಿಸ್ಟೇಕ್ ಮಾಡಿದ್ರು ಅದನ್ನು ಅಷ್ಟೇ ಪೇಷನ್ಸಿಂದ ಕರೆಕ್ಟ್ ಮಾಡ್ತಿದ್ದಾರೆ. ಐ ಆಮ್ ಸೋ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಫ್ರೆಂಡ್ಲಿ ವಿತ್ ಎವ್ರಿ ಒನ್. ಆಲ್ ಆರ್ ಗುಡ್. ಎಲ್ಲರೂ ಚೆನ್ನಾಗಿ, ನಿಜವಾಗ್ಲೂ ಹೇಳಬೇಕಂದ್ರೆ ಚೆನ್ನಾಗಿ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಇವಾಗ ನಮ್ಮ ನೆಕ್ಸ್ಟ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಇವರು ಓಮ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವಾಗೆಲ್ಲ ತುಂಬಾ ಹೆಫ್ಟಿ ಆಗಿದ್ರು, ಹೆವಿ ಆಗಿದ್ರು. ನಾನು ಈ ಸೀರಿಯಲಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಅಂದ್ಕೊಂಡೆ, ಅಪ್ಪ ಏನು ಡೆಡಿಕೇಶನ್, ಇವರು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಬಾಡಿ. ಬಿಕಾಸ್ ಆವಾಗ ನಾನು ನೋಡಿದಂಥ ಇವ್ರನ್ನೂ ಇವಾಗ ನೋಡಿದಂಥ ಇವ್ರನ್ನೂ ತುಂಬಾ ಡಿಫ್ರೆನ್ಸ್ ಇದೆ. ಹ್ಯಾಟ್ಸ್ ಆಫ್ ಟು ದ್ಯಾಟ್. ನಮ್ಮ ಮಾಂಗಲ್ಯ ಸೀರಿಯಲಲ್ಲಿ ರುದ್ರ ಅವರು. ಸರ್ ಹೇಗೆ ಅನಿಸಿದೆ? 150 ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಇವತ್ತು.
ತುಂಬ ಸಂತೋಷ ಆಗ್ತಾ ಇದೆ ಅಮ್ಮ. ಪುಣ್ಯಕ್ಕೆ ಇವತ್ತೊಂದು ಶೂಟಿಂಗ್ ಇತ್ತು, ಕ್ಯಾನ್ಸಲ್ ಆಯಿತು. ಆಮೇಲೆ ಆ್ಯಕ್ಚುಲಿ ಇವತ್ತು ಮಿಸ್ ಆಗ್ತಾ ಇತ್ತು, ಶೂಟಿಂಗ್ ಇತ್ತು, ಪುಣ್ಯಕ್ಕೆ ಕ್ಯಾನ್ಸಲ್ ಆಯಿತು. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಸಿಕ್ತು. ನಿಮಗೆ ಹೇಗೆ ಒಪ್ಕೋಬೇಕಂತ ಅನಿಸ್ತು ಇವಾಗ ಮಾಂಗಲ್ಯದು ಕ್ಯಾರೆಕ್ಟರಿಂದನಾ ಅಥವಾ ಹೇಗೆ? ಕ್ಯಾರೆಕ್ಟ್ರು ಅವರು ಹೇಳಿದ್ರು ಈ ಥರ ಸರ್ ನೀವೇ ಬೇಕು ಆ ಕ್ಯಾರೆಕ್ಟ್ರಿಗೆ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ಪವರ್ಫುಲ್ ಕ್ಯಾರೆಕ್ಟ್ರು ಅಂತ. ಆಮೇಲೆ ಇದಕ್ಕೆ ಮೊದಲು ಯಾವುದೋ ಒಂದು 2-3 ಸೀರಿಯಲ್ ಮಾಡಿದ್ದೆ, ಬರೀ 1 day 2 day ಅಂತ ಆ ಥರ ಮಾಡಿದ್ದೆ. ಈ ಸಿನಿಮಾಲಿ ಒಂದು 8 ದಿನ. ಸರ್ ನಮಗೆ ನಿಮ್ಮದು ರಗಡ್ ಲುಕ್ದು ಮತ್ತು ರಗಡ್ ಡೈಲಾಗ್ ಹೇಳೋದು ಇದೇ ನಾವು ನೋಡಿದ್ದೀವಿ. ಸೊ ನಿಮ್ದು ಇನ್ನೊಂದು ಸೈಡ್ ಏನಾದರೂ ನೋಡ್ಬೋದಾ ಇವತ್ತು? ಅಟ್ಲೀಸ್ಟ್ ಸೆಲೆಬ್ರೇಷನಲ್ಲಿ ನೀವು ಹಾಡು ಹೇಳೋದಾಗಲಿ ಅಥವಾ ಡ್ಯಾನ್ಸ್ ಮಾಡೋದಾಗಲಿ ನೋಡ್ಬೋದಾ? ನಮ್ಮದು ಫೈಟ್ ಮಾಡೋದಾದರೆ ಮಾಡ್ತೀವಪ್ಪ. ಸೆಲೆಬ್ರೇಷನ್ ಫೈಟ್ ಮಾಡಿ ನಮ್ಮದು ಯಾಕಂದರೆ ನಮಗೆಲ್ಲ ಸಿನಿಮಾಗಳಲ್ಲೂ ಬರೀ ಫೈಟ್ಗಳೇ ಅಮ್ಮ ಇರೋದು. ಸರ್ ಇವತ್ತು ಸೆಲೆಬ್ರೇಷನ್ ಸಾಂಗ್ ಅಂದರೆ ಡ್ಯಾನ್ಸ್ಗಳು ಆಡ್ಬೋದು ಅಷ್ಟೇ. ಡ್ಯಾನ್ಸ್ ಟಪಂಗುಚಿ ಡ್ಯಾನ್ಸ್ 100%. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ವಿಲಾಗ್ ಸರ್. ಥ್ಯಾಂಕ್ ಯು. ನಮ್ಮ ಇಡೀ ಸೆಟ್ಟಲ್ಲಿ ಇವ್ರು ತುಂಬಾ ಚಿಕ್ಕವಳು. ಕ್ಯಾರೆಕ್ಟರ್ ನೇಮು ಲಕ್ಷ್ಮಿ. ಲಕ್ಷ್ಮಿ ಮಯೂರಿ ತಂಗಿ ಕ್ಯಾರೆಕ್ಟ್ರು, ತುಂಬಾನೇ ಇನ್ನೊಂದ್ಸಲ ಕ್ಯಾರೆಕ್ಟ್ರು. ನಾನು ಇವಳನ್ನ ಮಾಕ್ ಶೂಟಲ್ಲಿ ಮೀಟ್ ಮಾಡಿದ್ದೆ. ಆಮೇಲೆ ಉದ್ದ ಕೂದಲು ಬೇರೆ ಇತ್ತು ಹುಡುಗ, ಚೆನ್ನಾಗಿ ಮಾಡ್ತಾಳೆ ಆ್ಯಕ್ಟಿಂಗು. ನೋಡು ನಿನ್ನ ಸವಾಸ್ ದೋಷ ಅಂದಂಗೆ ಇಲ್ಲಿ ನಾನು ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಹೇಳು ಇವಾಗ ನಿಮ್ಮ ನಥಿಂಗ್ ಟು ಸೇ ಐ ಆಮ್ ವೆರಿ ಕನ್ನಡ ನಥಿಂಗ್ ಟು ಸೇ ಅಂತ. ಆಯ್ತು, ಖುಷಿ ಆಗ್ತಿದೆ. ಟೈಮ್ ಹೋಗ್ತಾ ಇದ್ದಂಗೆನೆ ನಮ್ಮ ಸೀರಿಯಲ್ 150 ಎಪಿಸೋಡ್ಸ್ ಆಗೋಯ್ತು. ನಿಮ್ಮೆಲ್ರಿಗೂ ಇನ್ನ ನಾನು ತುಂಬಾ ದಿವಸ ಕಾಟ ಕೊಡ್ಬೇಕು. ಬರೀ ಇಂಥದೆಯಾ? ಅಂದ್ರೆ ಸೀರಿಯಲ್ ಇದೆ ಫಸ್ಟ್ ಪ್ರಾಜೆಕ್ಟ್. ನಮ್ಮ ಡೈರೆಕ್ಟರ್ ಇಟ್ ಸೆಲ್ಫ್ ಇಸ್ ಅ ವೆರಿ ಅಮೇಸಿಂಗ್ ಆಕ್ಟರ್. ಬಿಕಾಸ್ ಅವ್ರು ಹೇಳ್ಕೊಡ್ತಿರ್ಬೇಕಾದ್ರೆ ನಾವು ಅವ್ರನ್ನೇ ನೋಡೋಣ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಡೈಲಾಗ್ ಅವ್ರು ಹೇಳ್ಬೇಕಾದ್ರೆ ನಾನು ಅವ್ರನ್ನೇ ನೋಡ್ತಾ ಇರ್ತೀನಿ. ಬಿಕಾಸ್ ಅವ್ರು ನಂತರ ಡೈಲಾಗ್ಸ್ ಹೇಳ್ಕೊಂಡು ನಂತರ ಆಕ್ಟ್ ಮಾಡ್ತಾ ಇರ್ತಾರೆ. ಸೆಲೆಬ್ರೇಷನ್ ಏನ್ ಅನ್ಕೊಂಡಿದ್ಯಾ ನೀನು? ನಾನ್ ವೆಜ್ಜಾ ವೆಜ್ಜಾ? ನಾನ್ ವೆಜ್. ಇವತ್ತಂತೂ ಕೋಳಿ ಕಾಲು ಮುಡ್ಕೊಂಡು ತಿನ್ಬಿಡೋದು ಅಷ್ಟೇ. ಪುಷ್ಪ ಗೌತಮಿ, ಇವರ ನಿಜವಾದ ಹೆಸರು ಗೌತಮಿ. ನಮ್ಮ ಇಡೀ ಮಾಂಗಲ್ಯ ಸೆಟ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ರೆಕಗ್ನಿಷನ್ ಸಿಕ್ಕಿದೆಯಾ? ನಿಮ್ಮ ಮಾಂಗಲ್ಯದಲ್ಲಿ ಮಾಡ್ತಾ ಇದ್ದೀರಾ ಅಂತ ಯಾರಾದ್ರೂ ಗುರುತಿಸಿದಾರಾ ಅಥವಾ ಹೇಗೆ? ತುಂಬ ಜನ, ಅದರಲ್ಲೂ ಗ್ರೀನ್ ಟೀ ಮಾಡಿರೋದನ್ನ ತುಂಬ ಜನ ರೆಕಗ್ನೈಸ್ ಮಾಡಿದ್ದಾರೆ. ಇದು ಏನು ಸೀನ್ ಇತ್ತು ಅದು ತುಂಬಾನೇ ಹೈಲೈಟ್ ಆಯ್ತು. ಅಯ್ಯೋ ಅಂತ ಅವ್ರ ಮುಖದ ಮೇಲೆಲ್ಲ ಎಷ್ಟೋದಿತ್ತು. ತುಂಬಾನೇ ಅದು ಆ ವೀಕ್ ಆಕ್ಚುಲಿ ಜಾಸ್ತಿ TRP ಬಂದಿತ್ತು. ಮನೆಯಲ್ಲಿ ನಮ್ಮ ರಾಜೇಶ್ವರಿ ಮನೆಯಲ್ಲಿ ಇಬ್ರು ಕೆಲಸದವ್ರು ಯಾರಿದ್ದಾರೆ ಅವ್ರು ಇಬ್ರು ಕೂಡ ಒರಿಜಿನಲ್ ಸಿಂಗರ್ಸ್. ಇದ್ದೀನಿ ಚಂದನ ಟಿವಿನಲ್ಲಿ ಒಂದು ಫೋಕ್ ರಿಯಾಲಿಟಿ ಶೋನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಅಂಡ್ ಶಿ ಹ್ಯಾಸ್ ಅ ವೆರಿ ಅಮೇಸಿಂಗ್ ವಾಯ್ಸ್. ಬಿಕಾಸ್ ನಮ್ಮ ಶೂಟ್ ಮಧ್ಯೆ ಈ ಹಾಡು ಹೇಳೋರ್ಗು ಒಂದು ಗೀಳಿರುತ್ತೆ, ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲೆಲ್ಲ ಹಾಡು ಹೇಳೋದು. ಓಕೆ, ಕೆಲವೊಂದ್ಸಲ ಅದು ಅಯ್ಯೋ ಯಾಕಪ್ಪ ಯಾವಾಗಲೂ ಹಾಡ್ತಿದ್ದಾರೆ ಅಂತಲೂ ಅನ್ಸುತ್ತೆ. ಬಟ್ ಕೆಲವೊಂದ್ಸಲ ನಾವೇ ನಮಗೆ ಗೊತ್ತಿಲ್ದಂಗೆ ನಾವೇ ಗುಂಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ, ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಡಿಸೆಂಬರಲ್ಲಿ ಅದೇನೋ ಮಾಡಿ ದಬ್ಬಾಕ್ತೀನಿ ಅಂತ ಹೇಳಿದ್ರೆ, ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರೇ ಹೇಳಿರೋದು ನನಗೆ ಏನಾದರೂ ಮಾಡಬೇಕಂತ ತುಂಬ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ಸೊ ಲೆಟ್ ಮಿ ಫಾಲೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಯೂರಿ ಅವರ ತಂಗಿ ಕುಮಾರಿ, ಇವರ ನಿಜವಾದ ಹೆಸರು ಇಂಚರ. ಸೊ ಇವತ್ತು ಇಂಚರ ಶಿಲ್ ಪರ್ಫಾರ್ಮ್ ವೆಲ್. ಇವ್ರ ಅಕ್ಕ ತಂಗಿರ್ದು ಕಾಸ್ಟಿಂಗ್ ಏನಿದೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಅನಿಸುತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಸೆಟ್ಗಳಲ್ಲಿ ಆರ್ಟಿಸ್ಟ್ಗಳು ನಮ್ಮ ಮನೆಗೆ ಬಂದಾಗ ಆ್ಯಕ್ಟ್ ಮಾಡೋದಕ್ಕೆ ಅದೆಲ್ಲ ಶೇರ್ ಮಾಡ್ಕೋಬೋದು? ಓಕೆ, ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗುತ್ತೆ. ನಂಗೆ ತುಂಬ ಹೋಮ್ಲಿ ಆಗಿದೆ, ನನ್ನ ರೋಲ್ ತುಂಬ ಹೋಮ್ಲಿ ಆಗಿದೆ. ನಾನು ಅಂದ್ಕೊಳ್ತಾ ಇದ್ದೆ ಮೈಂಡಲ್ಲಿ ತುಂಬ ಸರಿ ಹಿಂಗಿರಬೇಕು ಅಂತ, ಹಾಗೇ ಇದೆ ನನ್ನ ರೋಲ್. ಯಾರಾದರೂ ನೋಡ್ತಾ ಇದ್ರೆ 2.5 months ಇಫ್ ಯು ನಾಟ್ ಪೋಸ್ಟ್ ಎನಿಥಿಂಗ್ ಆನ್ ಯೂಟ್ಯೂಬ್, ಇಟ್ ಇಸ್ ಅ ಡೆಡ್ ಯೂಟ್ಯೂಬ್ ಅಂತ ಕರೀತಾರೆ ಅದನ್ನು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ರೀಸ್ಟಾರ್ಟ್ ಇಟ್. ಯು ಹ್ಯಾವ್ ಟು ಡೂ ಅ ನ್ಯೂ ಚಾನಲ್. ಸೊ ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್ ದಟ್ ವೀಕ್ಲಿ 1 video ಶುಡ್ ಗೋ ಲೈವ್. ನಾನು ಕ್ಯಾರೆಕ್ಟರ್ ಒಳಗೆ ಹೋಗೋಕ್ಕೆ ಕಾರಣ ಅಂತಂದರೆ ಅದು ಜಗನ್ ಸರು ನವೀನ್ ಸರು ಯಾವಾಗಲೂ ಹೇಳೋರು, ಇಲ್ಲೇ ಇರು ಮೈಂಡ್ ಇಲ್ಲೇ ಇಟ್ಕೋ ಅಂತ. ಸಾಕಷ್ಟು ನಮಗೆ ಸ್ಟಾರ್ಟಿಂಗಲ್ಲಿ ಗ್ರಿಪ್ ಸಿಕ್ಕಿರಲಿಲ್ಲ ನಮ್ಮ ರೋಲ್ಸ್ಗಳ ಮೇಲೆ. ಸಾಕಷ್ಟು ಟ್ಯೂನ್ ಅಪ್ ಮಾಡಿದ್ದಾರೆ. ನಾವು ಗ್ರೂಪ್ ರೀಲ್ಸ್ ಮಾಡುವಾಗೆಲ್ಲ ಇವರೆಲ್ಲ ಮಿಸ್ ಆಗ್ತಾರೆ. ನಿಮ್ಮ ಮಾಂಗಲ್ಯ ಸೀರಿಯಲ್ಗೆ ನಿನ್ನ ಕ್ಯಾರೆಕ್ಟರ್ಗೆ ರೆಕಗ್ನೈಸ್ ಮಾಡಿದಾರಾ? ಮೊನ್ನೆ ರೀಸೆಂಟಾಗಿ ಇವೆಂಟ್ಗೆ ಅಂತ ಮಾಲಿಗೆ ಹೋಗಿದ್ದೆ. ಮಾತಾಡಿದ್ದೆಲ್ಲ ಆದಮೇಲೆ ಅವ್ರು ಚಿತ್ರದುರ್ಗದವರು, ಅಯ್ಯೋ ನೀವೇ ತಾನೇ ಮಾಂಗಲ್ಯ, ಅವ್ನು ನಿಮಗೆ ಹೆವಿ ರೇಗಿಸ್ತಾ ಇದ್ದ ತಾನೇ ಮೊನ್ನೆ ಎಪಿಸೋಡಲ್ಲಿ ಅಂತ. ಶಿ ವಾಸ್ ಟೂ ಎಕ್ಸೈಟೆಡ್ ಆ್ಯಕ್ಚುಲಿ. ನಾನು ಅದನ್ನು ವಿಡಿಯೋ ಮಾಡಿ ಜಗನ್ ಸರ್ಗೂ ಕಳಿಸ್ದೆ. ಅವ್ರು ನೋಡಿ ಸರ್ ಮಾಂಗಲ್ಯ ಫ್ಯಾನು ಹೇಗೆ ಮಾತಾಡ್ತಿದ್ದಾರೆ ಅಂತ. ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಆರ್ ಮಲ್ಟಿ ಟ್ಯಾಲೆಂಟೆಡ್. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಗೋವಿಂದು ಪುಷ್ಪ ಅವರು, ದೇ ಆರ್ ಆರ್ಕೆಸ್ಟ್ರಾ ಸಿಂಗರ್ಸ್ ಆ್ಯಂಡ್ ದೇ ಹ್ಯಾವ್ ಎ ಅಮೇಸಿಂಗ್ ವಾಯ್ಸ್ ಆ್ಯಂಡ್ ದಿ ಸಿಂಗ್ ವೆಲ್. ಇವ್ರದ್ದು ಇನ್ನೊಂದು ಟಾಸ್ಕ್ ಹೇಳೋದಕ್ಕೆ ಬಂದರೆ ಶಿ ಡಸ್ ಅ ವೆರಿ ನೈಸ್ ಆ್ಯಂಕರಿಂಗ್. ಇವೆಂಟ್ಗಳ ಆ್ಯಂಕರಿಂಗ್ ಮಾಡ್ತಾರೆ ಆ್ಯಂಡ್ TV ಶೋಸ್ಗಳು ಮಾಡ್ತಾರೆ. ಆಯಿತು, ಆ್ಯಂಕರಿಂಗ್ ಸ್ಟಾರ್ಟ್ ಮಾಡೋದು 2.5 years ಆದಮೇಲೆ ಫಸ್ಟ್ ಒಂದು ಮೂವಿ ಮಾಡಿದೆ 99 ಅಂತ, ಗಣೇಶ್ ಸರ್ ಚಿಕ್ಕ ಪಾತ್ರ ಬಟ್ ಜಾಸ್ತಿ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಮಾಡ್ಬೋದು ಅಂತ ಅನಿಸಿ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯೂಶಲಿ ಏನಾಗುತ್ತೆ ಗೊತ್ತಾ, ಇವನ್ ಇನ್ ಮೈ ಕೇಸ್ ಐ ವಾಸ್ ಅನ್ ಆರ್ಟಿಸ್ಟ್ ಫಸ್ಟ್ ಆ್ಯಂಡ್ ದೆನ್ ಐ ಡಿಡ್ ಅ ಮಾಡಲಿಂಗ್ ಇನ್ ಪ್ರಸಾದ್ ಬಿಡಪ್ಪ ಇನ್ಸ್ಟಿಟ್ಯೂಟ್. ದೆನ್ ಐ ಜಂಪ್ಡ್ ಇನ್ ಟು ದ ರ್ಯಾಮ್ ಶೋಸ್ ಆ್ಯಂಡ್ ಆಫ್ಟರ್ ದಟ್ ಐ ಜಂಪ್ಡ್ ಇನ್ ಟು ಆ್ಯಂಕರಿಂಗ್. ಈ ಥರ ಸೊ ನಮ್ಮ ಜರ್ನಿಲಿ ಆ್ಯಂಕರಿಂಗ್ ಅಂತೂ ಪಾರ್ಟ್ ಆಫ್ ಇಟ್ ಅನ್ನೋ ಥರ ಇದ್ದೇ. ವೆಜ್ ಅಲ್ಲ, ಮನೇಲಿ ವೆಜ್ಜು, ಆಚೆ ಬಂದಾಗ ಓ ಹಂಗಂದ್ರೆ ಇವತ್ತು ನಾನ್ ವೆಜ್ಜು ಮಾತಾಡೋದು, ಹ್ಯಾವಿಂಗ್ ಫನ್.
ಯಾಕಂದ್ರೆ ಆಬ್ವಿಯಸ್ಲಿ ಸೆಟ್ಟಲ್ ಆ ಒಂದು ಹೌದು ಆ ಪ್ರೆಷರ್ ಇಲ್ಲದೆ ಆರಾಮಾಗಿ ವಿ ವಿಲ್ ಹ್ಯಾವ್ ಫುಡ್ ಅಂಡ್ ವಿ ವಿಲ್ ಡ್ಯಾನ್ಸ್ ವಿ ವಿಲ್ ಸಿಂಗ್ ಅಂತಾನೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಸರ್ ಮಮ್ಮಿ ಅನ್ಕೊಂಡ್ರಿ ಇವು ಜಗಣ ನೀನು ನೆಮ್ಮದಿಯಾಗಿರಪ್ಪ. ಆದ್ಮೇಲೆ ಹೇಳಿ ಸುಮ್ಮನೆ ಮಾಡಿದ್ವಿ, ಡಾನ್ಸ್ ಮಾಡಿದ್ವಿ, ಒಳ್ಳೆ ಊಟ ಮಾಡಿದ್ವಿ, ಎಲ್ಲರೂ ಬಂದು ಸೇರಿದೀವಿ. ಎಲ್ರಿಗೂ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅದೆಲ್ಲರೂ ಕೂಡ್ದಾಗ್ಲೇ ಅದು ಸಂಭ್ರಮ ಆಚರಿಸಕ್ಕಾಗೋದು. ವಿ ವಿಲ್ ಸರ್ಪ್ರೈಸ್ ಬೈ ಯೋರ್ ಡ್ಯಾನ್ಸ್. ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಜಗನ್ ಸರ್. ಹೌದು, ಅದನ್ನ ಹೇಳ್ಬೇಕು. 150 ಎಪಿಸೋಡ್ಸ್ ನಾವು ಕಂಪ್ಲೀಟ್ ಮಾಡಿದೀವಿ. ಅವರ ಪ್ರೊಡಕ್ಷನ್ ನಲ್ಲಿ ವರ್ಕ್ ಮಾಡ್ತಿರೋದು ಫಾರ್ ದ ಫಸ್ಟ್ ಟೈಮ್. ಸಕ್ಸಸ್ ಪಾರ್ಟಿ ಎಲ್ಲ ಅರೇಂಜ್ ಮಾಡಿ ನಾವೆಲ್ಲ ಎಂಜಾಯ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನೀವು ಮಾತಾಡಿದ ಸಾಕು ಮುಚ್ಚಿ ಬಾಯ್ನ ಅಲ್ಲ. ಚಿತ್ರಾಕ್ಕನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಚಿತ್ರಾನ್ನ ತುಂಬಾ ಹೈಪರ್ ಆಕ್ಟಿವ್. ನಾವು ಸೆಟ್ ಅಲ್ಲಿ ಆಕ್ಟಿವ್ ಆಗಿರ್ತೀವಿ ಅಂದ್ರೆ ಅದರ್ ದೆನ್ ಆಕ್ಟಿಂಗ್ ಬಿಟ್ಟು ಆಕ್ಟಿವ್ ಆಗಿರ್ತೀವಿ, ರೀಲ್ಸ್ ಮಾಡ್ತೀವಿ, ಇಲ್ಲ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಇದರಲ್ಲಿ ಎಂಗೇಜ್ ಆಗಿರ್ತೀವಿ ಅಂದ್ರೆ ಅದಕ್ಕೆ ಕಾರಣ ಚಿತ್ರಕ್ಕನೇ. ಅವರ ಎಂಥೂಸಿಯಾಸಮ್ಗೆ ಒಂದು ಶರಣು. ಇವರ ಗಂಡ ಹೆಂಡತಿ ವಿಡಿಯೋಸ್ ಅವರು ಅದನ್ನೆಲ್ಲ ಶೂಟ್ ಮಾಡೋದು ನಮ್ಮ ಚಿತ್ರಕ್ಕನೇ. ಬನ್ನಿ ರೀಲ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಈವನ್ ಜಾನ್ಸಿ ಮ್ಯಾಮ್ ಅಷ್ಟೇ, ಈ ರೀಲ್ ಮಾಡೋಣ ಆ ರೀಲ್ ಮಾಡೋಣ. ಆಕ್ಚುಲಿ ನಾವು ಫಸ್ಟ್ ಮಾಡಿದ್ದು ಕರಿಯ ಐ ಲವ್ ಯು ಫುಲ್ ಹಿಟ್ ಆಗೋಯ್ತು. ತುಂಬಾ ಸ್ವಲ್ಪ ಸಂಕೋಚ ಪಟ್ಕೊಂಡು ಆಮೇಲೆ ಮಾಡಿದೆ. ಅಂಡ್ ಇಟ್ ವಾಸ್ ಯುವರ್ ಫಸ್ಟ್ ರೀಲ್ ಅಲ್ವಾ? ಹೌದು. ನಾನು ರೀಲೇ ಮಾಡ್ತಿರ್ಲಿಲ್ಲ. ಚಿತ್ರ ಹೇಳಿದ್ಮೇಲೆ ಸರ್ ಆ ಥರ ಎಲ್ಲ ಇಲ್ಲ, ನಾನು ಹೆಂಗ್ ಬೇಕು ಹಂಗೆ ಮಾಡ್ತೀನಿ, ನೀವೇನು ಆ ಥರ ಎಲ್ಲ ಡಾನ್ಸ್ ಗಿನ್ಸ್ ಆ ಥರ ಎಲ್ಲ ಇಲ್ಲ. ಅದಕ್ಕೋಸ್ಕರ ನಾನು ಮಾಡಿದೆ. ತುಂಬಾ ವ್ಯೂಸ್ ಬಂತು. ತುಂಬಾ ಚೆನ್ನಾಗಿ ಚಿತ್ರ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಗಳಾಗಿ ಕೂಡ ನನಗೆ ತುಂಬಾ ಇಷ್ಟವಾದ. ವಾವ್, ಥ್ಯಾಂಕ್ ಯು. ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಆರ್ಟಿಸ್ಟ್. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಚಿತ್ರ ಜೊತೆ ಆಕ್ಟ್ ಮಾಡ್ತಿರೋದು. ಲಕ್ಕಿ ಟು ಆಕ್ಟ್ ವಿತ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್. ನವೀನ್ ಸರ್ ನಾವು ಮೆನ್ಷನ್ ನವೀನ್ ಸೋಮನಳ್ಳಿ ಅವರು ಈಸ್ ಎ ವೆರಿ ಗುಡ್. ತುಂಬಾ ಒಳ್ಳೆ ಪೇಷನ್ಸ್ ಮಾಡ್ತಾರೆ ಅಂಡ್ ಹಾಗೆ ಗೈಡ್ ಮಾಡ್ತಾರೆ. ರೈಟ್. ಸೊ ಅವರ ಪೇಷನ್ಸ್ಗೆ ಒಂದು ಶರಣ. ಹೌದು. ಮಾಂಗಲ್ಯ ಜೊತೆ ನಾನು ಹಳೆ ಮಾಂಗಲ್ಯಕ್ಕೂ ಅವರೇ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ. ಮತ್ತೆ ಈ ಮಾಂಗಲ್ಯ ಜೊತೆಗೂ ನಾವು ವರ್ಕ್ ಮಾಡ್ತಿದೀವಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮ್ಮ ಊರಮ್ಮ ಮಸ್ತ್ ಹುಡುಗಿ ಬಂತು.
ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ. ಥ್ಯಾಂಕ್ ಯು.